ಇಂಗ್ಲೀಷಲ್ಲಿ ಒಂದು ಮಾತಿದೆ, ಡೋಂಟ್ ಟೆಲ್ ಮೈ ಮಿಸ್ಟೇಕ್ಸ್ ಟು ಅದರ್ಸ್, ಕೈಂಡ್ಲಿ ಇನ್ಫಾರ್ಮ್ ಮೈ ಮಿಸ್ಟೇಕ್ಸ್ ಟು ಮೀ ಬಿಕಾಸ್ ದ ಮಿಸ್ಟೇಕ್ಸ್ ಆರ್ ಕರೆಕ್ಟೆಡ್ ಬೈ ಮೀ ಓನ್ಲಿ. ನನ್ನ ತಪ್ಪುಗಳನ್ನು ಇನ್ನೊಬ್ಬರ ಮುಂದೆ ಹೇಳ್ಬೇಡ್ರಿ, ನನ್ನ ತಪ್ಪುಗಳು ನನಗೆ ಹೇಳು, ಯಾಕಂದ್ರೆ ನನ್ನ ತಪ್ಪುಗಳು ತಿದ್ದುಕೊಳ್ಳೋದು ನನ್ನಿಂದಲೇ ಆಗಬೇಕಂತ. ಇವತ್ತು ಎಷ್ಟೋ ಜನಗಳ ಜೀವಿತ ಅವರು ಮಾಡಿದಂಥ ತಪ್ಪುಗಳು ತಿದ್ದುಕೊಳ್ಳೋದಿಲ್ಲ. ಅವರು ಹಿಂದಿರುವಂಥ ನಮ್ಮ ತಪ್ಪುಗಳು ಕ್ಷಮಾಪಣೆ ಆಗಬೇಕು. ಯಾಕಂತಂದರೆ ನಮ್ಮ ತಪ್ಪುಗಳು ನಮ್ಮನ್ನು ಒಂದು ದೇವರ ಸನ್ನಿಧಾನದಲ್ಲಿ ಹೊಂದಿಕೊಳ್ಬೇಕಾದಂಥ ಉತ್ತರವನ್ನು ಹೊಂದಿಕೊಳ್ಳಾರ್ದೆ ಮಾಡ್ತಿರ್ತವೆ. ಅವುಗಳನ್ನ ಮಾಡಲಿಕ್ಕೆ ಇಷ್ಟಪಡಲ್ಲ, ಆದರೂ ಪಾಪಗಳು ಮನುಷ್ಯನ ಹತ್ರ ಬರ್ತಿರ್ತವೆ. ಅಂಥ ಟೈಮಲ್ಲಿ ಗಾಡ್ ಯು ಆರ್ ವಿತ್ ಮೀ, ದೇವರೇ ನೀನು ನನ್ನ ಜೊತೆ ಇದ್ದಿ, ಐ ವಾಂಟ್ ಟು ಓವರ್ಕಮ್ ದಿಸ್ ಟೆಂಪ್ಟೇಷನ್, ಈ ಶೋಧನೆಯನ್ನು ಜಯಿಸಿ ನಾನು ಹೊರಗಡೆ ಬರಬೇಕಂತ ಪ್ರಾರ್ಥನೆ ಮಾಡ್ಕೊಳ್ರಿ. ದೇವರು ಸಹಾಯ ಮಾಡ್ತಾನೆ. ತನ್ನ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ತಾನೇ ದೇವರು ಪವಿತ್ರಾತ್ಮ ದೇವರು ನಮಗೆ ಇಟ್ಟಿದ್ದು. ಮತ್ತು ಪವಿತ್ರಾತ್ಮ ದೇವರು ಹಿ ವಿಲ್ ಗೈಡ್ ಅಸ್, ಆತ ನಮಗೆ ದಾರಿ ತೋರಿಸ್ತಾನೆ, ವಿವೇಚನೆ ಹೇಳ್ತಾನೆ, ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸ್ತಾನೆ. ನಮಗೆ ದೇವರು ಇರುವಾಗ, ದೇವರ ಸಹವಾಸ ಇರುವಾಗ ಅವಾಗವಾಗ ನಾವು ನಮ್ಮ ತಪ್ಪುಗಳನ್ನು ಇನ್ನೊಬ್ಬರು ನಮಗೆ ತಿಳಿಸಿದಾಗ ಅವ್ರ ಮೇಲೆ ರೈ ಅಂತ ರೇಗಬಾರ್ದು. ಕೆಲವು ಸಾರಿ ಅವರೊಂದು ವಿಚಾರಗಳು ಕೇಳುವಾಗ ಯೋಚನೆ ಮಾಡಬೇಕು, ಎಸ್ ವಾಟ್ ಐ ಆಮ್ ಡೂಯಿಂಗ್ ಅಂಡ್ ವಾಟ್ ಐ ಹ್ಯಾವ್ ಟು, ನಾನು ಏನು ಮಾಡಿದ್ದೀನಿ, ಏನು ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಕೂಡ ತಿಳ್ಕೊಳ್ಬೇಕು ಪ್ರಿಯರಾದವರೇ. ಆವಾಗ ನಮ್ಮ ಲೈಫ್ ನಿಜವಾಗಲೂ ಕೂಡ ಅಂದುಕೊಂಡ ಉದ್ದೇಶ ನೆರವೇರಲ್ಪಡ್ತದೆ.